ಮಕ್ಕಳಿಗೆ ಇಷ್ಟ ಆಗೋ ಥರ ಚೀಸ್ ದೋಸೆಯನ್ನು ಮಾಡ್ಬೋದು. ವಿದಿನ್ 1 to 3 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಮಕ್ಕಳಿಗೆ ಇಷ್ಟ ಆಗುತ್ತೆ. ಬನ್ನಿ ಅದು ಯಾವ ಥರ ಮಾಡೋಣ ಅಂತ ನೋಡೋಣ. ಈಗ ಮಾಮೂಲಿ ದೋಸೆ ತವಕ್ಕೆ ಸ್ವಲ್ಪ ದೋಸೆ ಬ್ಯಾಟರ್ನ ಹಾಕೋತಾ ಇದ್ದೀನಿ. ಹಾಕಿ 2 ಸ್ಪೂನ್ ದೋಸೆ ಬ್ಯಾಟರ್ ಹಾಕಿದ್ದೀನಿ. ಈ ರೀತಿ ಮಾಮೂಲಿ ದೋಸೆ ಮಾಡ್ಕೊಳ್ಳೋ ರೀತಿಯೇ ಈ ರೀತಿ ಮಾಡಬೇಕು. ಅದಾದ ನಂತರ ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಅದಾದ ನಂತರ ಪಿಜ್ಜಾ ಸಾಸ್ ಇರುತ್ತಲ್ಲ, ಆ ಪಿಜ್ಜಾ ಸಾಸ್ 2 ಸ್ಪೂನ್ಸ್ ಇದನ್ನು ಈ ರೀತಿ ಮೇಲ್ಗಡೆ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ಅದರ ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿರೋಂತಹ ಈರುಳ್ಳಿ, ಟೊಮ್ಯಾಟೊ ಹಣ್ಣು ಮತ್ತು ಕ್ಯಾಪ್ಸಿಕಮ್ ನಾನು ಇದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚೀಸ್ ದೋಸೆ ಅಂತ ಇಟ್ಟಿರೋದ್ರಿಂದ ಚೀಸ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಚೀಸ್ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ. ನಿಮಗಿಲ್ಲಿ ತರಕಾರಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ತರಕಾರಿ ಹಾಕುವಾಗ ಚಿಕ್ಕದಾಗಿ ಕಟ್ ಮಾಡಬೇಕು. ತುಂಬ ದಪ್ಪ ಕಟ್ ಮಾಡಿದ್ರೆ ಬೇಯೋದಿಲ್ಲ. ಸೊ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಅದ ಮೇಲೆ ಹಾಕಬೇಕು. ಈಗ ಎಣ್ಣೆ ಕೂಡ ಹಾಕಿದ್ದೀನಿ. ಚೀಸ್ ಮೆಲ್ಟ್ ಆಗೋ ತನಕ ಅದು ಬೆಂದರೆ ಸಾಕು. ನಾವು ಇನ್ನೊಂದು ಸೈಡಲ್ಲಿ ನಾವು ಅದನ್ನು ಬೇಯಿಸೋದಿಲ್ಲ, ಒಂದೇ ಸೈಡ್ ಬೇಯಿಸೋದು. ಅದಾದ ನಂತರ ಮಡಚಿ ಅದನ್ನು ಸರ್ವ್ ಮಾಡಿದ್ರೆ, ಕಟ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಚೀಸ್ ದೋಸೆ ರೆಡಿ ಆಗುತ್ತೆ. ಈ ಪಿಜ್ಜಾ ಸಾಸ್ ಒಳಗೇ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಇದೆ. ಆದ್ದರಿಂದ ನಾನು ಮೇಲ್ಗಡೆ ಯಾವುದೇ ರೀತಿ ಆರ್ಗ್ಯಾನೋ ಆರ್ ಚಿಲ್ಲಿ ಫ್ಲೇಕ್ಸ್ ಹಾಕೋದಿಲ್ಲ. ಇದು ಮಕ್ಕಳಿಗೆ ಸರ್ವ್ ಮಾಡೋದ್ರಿಂದ. ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರ್ಗ್ಯಾನೋ ಹಾಕ್ಬೋದು. ಈಗ ಸರ್ವ್ ಮಾಡೋದಕ್ಕಿಂತ ಮುಂಚೆ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಟ್ರಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡಿ ಸರ್ವ್ ಮಾಡಿದ್ರೆ ನಮ್ಮ ಚೀಸ್ ದೋಸೆ ರೆಡಿ ಆಗುತ್ತೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸ್. ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.